ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ತಾನೇ ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ. ಸೊ ಇವತ್ತು ಮಂಗಳವಾರ. ಇವತ್ತಿಂದ ನನಗೆ ಒಂಥರ ಹೊಸ ದಿನ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಬೇಗನೆ ಎದ್ದು ರೆಡಿ ಆಗ್ತಾಯಿದ್ದೀವಿ. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ ನಿಮಗೆಲ್ರಿಗೂ ಗೊತ್ತೇ ಇದೆ, ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಾವರೆಕೆರೆ ಹತ್ರ ಹೊನ್ನಗನಹಟ್ಟಿ ಮಂತ್ರಾಲಯ, ಹೊನ್ನವ ಮಂತ್ರಾಲಯ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ನಾನು ದೀಪಾರಾಧನೆ ಮಾಡ್ತಾಯಿದ್ದೆ. ಸೊ ಅದು ಸ್ವಲ್ಪ ದಿನ ನನಗೆ ಆಕ್ಸಿಡೆಂಟ್ ಆದಮೇಲೆ ಸ್ಟಾಪ್ ಆಗಿತ್ತು. 4 ಮಂತ್ಸೇ ಆಗೋಯಿತು, ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಇವಾಗಿಂದ ನಾನು ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ, ಬಟ್ ನಮ್ಮ ಪರಿಸ್ಥಿತಿಗೆ ಏನೂ ಮಾಡೋದಕ್ಕಾಗಲ್ಲ. ಅದು ದೇವರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ರೆಡಿಯಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ. ಒಂದೊಳ್ಳೆ ಗಟ್ಟಿ ಮನಸ್ಸು, ದೇವರಿಗೆ ನಾವು ಯಾವ ರೀತಿ ಭಕ್ತಿ ತೋರಿಸಿದ್ರು ಒಪ್ಪಿಗೆ ಆಗುತ್ತೆ ಅಂತ ನನ್ನ ನಂಬಿಕೆ. ನಾನು ಚಿಕ್ಕದ್ರಿಂದ ಮಾಡ್ಕೊಬಂದಿರೋದೇ ಹಾಗೆ. ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗಿಂದನೇ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಶಾಪ್ ಓಪನ್ ಮಾಡೋಷ್ಟು ಬರಬೇಕಲ್ಲ ರಿಟರ್ನ್, ಅದಕ್ಕೆ. ಸೊ ಈಗ ನನ್ನ ಸ್ನಾನ ಆಯಿತು, ಈಗ ಅವ್ರು ಹೋಗಿದ್ದಾರೆ. ಸೊ ಇವಾಗ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಹೊರಡ್ತಾ ಇರೋದೆ. ಪಾಪುಗೆ ನೈಟೇ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಬೆಳಗ್ಗೆ ಪಾಪ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿಸೋದು ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಈಗ ಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇರ್ತೀವಿ. ಕಾರಲ್ಲಿ ಹೋಗ್ತಾ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಕಾದ್ರೆ ಹೋಗೋಣ. ಅವನಿಗ ಮಲಗಿದ್ದಾನೆ, ಎದ್ದೇ ಇಲ್ಲ. ಸೊ ಎದ್ದರೆ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ಹೋಗ್ತಾ ಒಂದವೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಬೇಗ ಇನ್ನೂ ಪ್ಲ್ಯಾನ್ ಇತ್ತು, ಬೆಳಕಾಗಷ್ಟಲ್ಲಿ ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಟ್ ಆಗಲಿಲ್ಲ, ಎದ್ದೇಳೋಕ್ಕಾಗಲ್ಲ. ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಹಂಗೂ 5 ಕಾಲ ಆಯಿತು ಎದ್ದೇಳೋಷ್ಟರಲ್ಲಿ. ಎದ್ದು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೈಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಟ್ಟಿದ್ದೆ. ಅಡುಗೆ ಮನೆ ಒರೆಸಿ ಎಲ್ಲ ರೆಡಿ ಮಾಡಿ ಮಲ್ಕೊಂಬಿಟ್ಟಿದ್ದೆ. ಬೆಳಗ್ಗೆ ಅದು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಿ ದೀಪ ಹಚ್ಚಿ ಆಮೇಲೆ ಹೊರಡ್ತೀವಿ. ಸೊ ಇವತ್ತು ಹೊನ್ನವ ಕ್ಷೇತ್ರದಲ್ಲಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಂತೂ ಖುಷಿ ಆಗ್ತಾಯಿದೆ ನನಗೆ. ತುಂಬ ದಿನವೇ ಆಗೋಯ್ತಲ್ಲ, 4 ತಿಂಗಳು ಗ್ಯಾಪ್ ಆಗೋಯ್ತು. ಬಟ್ ನಾನು ಬಿಡಲ್ಲ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಇಷ್ಟು ಬೇಗ ರಿಕವರ್ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ರಾಯರು. ಸೊ ನಾನು ರಾಯರನ್ನ ಬಿಟ್ಕೊಡೋಕೆ ನಾನು ರೆಡಿ ಇಲ್ಲ. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ದಿನ ಹೊನ್ನವ ಕ್ಷೇತ್ರದಲ್ಲೇ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ವೀಡಿಯೋನ ಪೂರ್ತಿ ವಾಚ್ ಮಾಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಬನ್ನಿ ಮುಂದೆ ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಓಕೆನಾ? ಸೊ ಮನೇಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಇವಾಗ ರಾಯರಿಗೆ ತುಳಸಿ ತರೋಣ ಅಂತ ಅಂದ್ಕೊಂಡೆ, ಬಟ್ ಹಿಂದೊಂದು ದಿನ ಹೋಗೋಕ್ಕೆ ಟೈಮೇ ಸಿಕ್ಕಲಿಲ್ಲ, ಶಾಪಲ್ಲಿ ಇದ್ನಲ್ಲ. ಸೊ ಹಾಗಾಗಿ ಬೆಳಗ್ಗೆ ಯಾರಾದರೂ ಬರ್ತಾರೆ ಅಂದರೆ ನಾವು 6:30ವರೆಗೂ ಇದ್ವಿ. ಬಟ್ ಯಾರೂ ಹೂವಿನವ್ರು ಬಂದಿರಲಿಲ್ಲ. ಒಂದು 7 ಗಂಟೆ ಮೇಲೆ ಬಂದಿರ್ತಾರೆ. ಅಂದರೆ 7 ಗಂಟೆ ಮೇಲೆ ಯೂಶ್ವಲಿ ಬರೋದು ಹೂವು ಮಾರ್ಕೊಂಡು. ಸೊ ಇಲ್ಲಿ ಬಂದಿರಲಿಲ್ಲ, ತುಳಸಿ ಹೂವು ಅಂತ ಸಿಕ್ಕಿರಲಿಲ್ಲ. ಮನೇಲೇ ಹೂವು ಇತ್ತು. ಸೊ ಹಾಗಾಗಿ ಅದನ್ನೇ ಸಿಂಪಲ್ಲಾಗಿ ಹೂವು ಎಲ್ಲ ಮುಚ್ಕೊಂಡು ಇವಾಗ ಪೂಜೆ ಮಾಡ್ಕೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ನೆಸ್ ಎಲ್ಲ ನನಗೆ ಯಾವಾಗಲೂ ಒಂಥರ ಖುಷಿ ಕೊಡುತ್ತೆ. ಬಟ್ ದಿನ ಎದ್ದೇಳೋಕ್ಕಾಗಲ್ಲ. ಆ್ಯಂಡ್ ಹೊರಗಡೆ ಹೊಸ್ಲಿಗೆ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ನಂಗೆ ಇದೊಂದು ಖುಷಿ, ಯಾಕೆಂದರೆ ದೊಡ್ಡದಾಗಿ ಹೊಸ್ಲು ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡೋದೇ ಒಂಥರ ಖುಷಿ. ಆಮೇಲೆ ಇಲ್ಲಿ ತೋರಣ ನೋಡ್ಬೋದು ನೀವು, ನಾನು ಭತ್ತದ ತೋರಣ ಹಾಕ್ಕೊಂಡಿದ್ದೀನಿ. ಭತ್ತದ ತೋರಣ ಹಾಕ್ಕೊಂಡ್ರೆ ಒಳ್ಳೆಯದಂತೆ, ಸಂಪತ್ತು ವೃದ್ಧಿಯಾಗುತ್ತೆ, ಧನಧಾನ್ಯಗಳು ಕೆಳಗಡೆ ಓಡಾಡಿದ್ರೆ ಅನ್ನೋ ಥರ ನಂಬಿಕೆ. ಸೊ ಹಾಗಾಗಿ ನನಗೆ ಮೊದಲಿಂದನೂ ಆಸೆ ಇತ್ತು. ಸೊ ಈ ಥರ ಭತ್ತದ ತೋರಣ ತಂದು ಹಾಕೋಬೇಕು ಅಂತ ಫೈನಲಿ ನಾನೊಂದು ಆಸೆನ ಈಡೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಖುಷಿ ಆಗುತ್ತೆ. ಮನೆ ಬಾಗಿಲಲ್ಲಿ ಈ ಥರ ಡೆಕೋರೇಷನ್ ಅಂದರೆ ಒಂಥರ ಒಂದು ದೇವಸ್ಥಾನದ ಫೀಲ್ ಥರ ಕೊಡುತ್ತೆ ನಾವು ಈ ಥರ ಹೊಸ್ಲು ರೆಡಿ ಮಾಡಿಕೊಂಡಾಗ. ಸೊ ನನಗೆ ಖುಷಿನೇ, ಬಾಗಿಲು ರೆಡಿ ಮಾಡೋದು, ದೇವ್ರ ಫೋಟೋ ರೆಡಿ ಮಾಡೋದು ಇದೆಲ್ಲ ಖುಷಿ ಕೊಡುತ್ತೆ ನನಗೆ. ಇವಾಗ ಹೊರಡ್ತಾ ಇದ್ದೀವಿ. ಪಾಪ ಅವನು ಎದ್ದ, ನಾನೇನು ಎಬ್ಬರಿಸಲಿಲ್ಲ, ಅವನೇ ಎದ್ದಿದ್ದ ಹೋಗೋ ಟೈಮಲ್ಲಿ. ಸೊ ಅವ್ನಿಗಲ್ಲೇ ಮನೇಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಮಲ್ಕೋತಾನೇನೋ ಅಂದ್ಕೊಂಡ್ವಿ, ಮಲ್ಕೊಳ್ಳೋ ಅಂದರು, ಮಲ್ಕೋತಾ ಇರಲಿಲ್ಲ. ಅವ್ನಿಗೆ ಹೊರಗಡೆ ಹೋಗ್ತಾ ಇದ್ದೀವಲ್ಲ, ಏನೋ ಒಂಥರ ಖುಷಿ ಅವ್ನಿಗೆ. ಅಂದರೆ ಫೀಲ್ ಮಾಡ್ತಾನೆ ಸ್ವಲ್ಪ ಹೊರಗಡೆದೆಲ್ಲ ನೋಡೋದು, ಗಾಡಿ, ವೆಹಿಕಲ್ಸು, ಆ ಮರ ಗಿಡ, ಬೆಟ್ಟ ಇದೆಲ್ಲ ನೋಡ್ಕೊಂಡು ಅವನು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಮಲ್ಕೊಳ್ಳೇ ಇಲ್ಲ ಅವನು, ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾಯಿದ್ದ. ನಾವು ಹೋಗಿದ್ದು ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ನಾವು ಹೋಗೋ ಟೈಮಲ್ಲೇ ಕರೆಕ್ಟಾಗಿ ನೋಡಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ 7 o'clock ಕೂಡ ಆಗಿರಲಿಲ್ಲ, ಇನ್ನು 6:30, 6:45 ಆಗಿತ್ತು. ಎಷ್ಟು ಬಿಸಿಲು ಬರ್ತಾಯಿತ್ತು ಅಂದರೆ ಇಂತೂ ಫೈನಲಿ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಲಾಸ್ಟ್ ಟೈಮ್ ವ್ಲಾಗ್ ನೋಡಿರ್ಬೋದು ಎಷ್ಟು ಚೇಂಜಸ್ ಆಗಿದೆ. ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ಟ್ರೇಷನ್ ಥರ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ, ಜನ ಬರ್ತಾ ಇರೋದ್ರಿಂದ ಪಾಪ ಅವ್ರಿಗೂ ಟೈಮ್ ಸಿಗ್ತಾಯಿಲ್ಲ. ಈಗ ಜನನ ಕಂಟ್ರೋಲ್ ಮಾಡೋದಕ್ಕೂ ಆಗಲ್ಲ, ಸ್ಟಾಪ್ ಮಾಡಿ ಕೆಲಸ ಮಾಡೋದಕ್ಕೂ ಆಗ್ತಾಯಿಲ್ಲ ಅವರಿಗೆ. ಸೊ ಜನ ಬರ್ತಿದ್ದಂಗೆ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಟ್ 4 to 5 monthsಲ್ಲೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಥರದೆಲ್ಲ ಏನೂ ಇರಲಿಲ್ಲ, ಎಲ್ಲ ಚೇಂಜಸ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಒಳಗಡೆ ಹೋಗಬೇಕು.
ಒಳಗಡೆ ಹೋಗಿ ನಮ್ಮ ಮನೆಯವರು ಲಾಸ್ಟ್ ಟೈಮ್ ನಾನಿಲ್ಲದೆ ಅವರೊಬ್ಬರೇ ಹೋಗಿ ಬಂದರು. ಸೊ ಅವ್ರ ಕಾಯಿ ಮಿಸ್ ಆಗಿದೆಯಂತೆ. ಸೊ ಇವಾಗ ನಂದು ಕಾಯಿ ಅವ್ರದ್ದಿಲ್ಲ ಅಂದಮೇಲೆ ನಂದು ಅಲ್ಲಿ ಕಾಯಿ ಇರಲ್ಲ, ಯಾಕೆಂದರೆ ಇಬ್ಬರು ಒಟ್ಟಿಗೆ ಕಟ್ಟಿರೋದ್ರಿಂದ ಸೊ ಕಾಯಿ ಇರೋದಿಲ್ಲ. ಈಗ ಹೊಸ್ದಾಗಿ ಮತ್ತೆ ಕಾಯಿನ ತೊಗೊಂಡು ಹೋಗಬೇಕು. ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ. ನಾನು ಫಸ್ಟ್ ಡೇ ಬರೋದಕ್ಕೂ ಇವಾಗ ಬರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಷ್ಟು ಚೇಂಜಸ್ ಆಗಿದೆ ನೋಡಿ. ಈ ಥರ ಸ್ಟೆಪ್ಸ್ ಎಲ್ಲ ಇರಲಿಲ್ಲ, ಈಗೆಲ್ಲ ಮಾಡ್ತಾ ಇದ್ದಾರೆ. ಸ್ಟೆಪ್ಸ್ಗಳೆಲ್ಲ ಇನ್ನು ರೆಡಿ ಮಾಡಬೇಕು. ಈ ವರ್ಷದಲ್ಲಿ ಕಂಪ್ಲೀಟ್ ಆಗಬಹುದು. ಅಂದರೆ ಜನ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಆಗ್ತಾಯಿಲ್ಲ. ಈಗ ಜನನೂ ಮೇಂಟೈನ್ ಮಾಡಬೇಕು, ದೇವಸ್ಥಾನ ಪೂಜೆ, ಆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಲೇಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವತ್ತು ಸ್ವಲ್ಪ ಜನ ಅಷ್ಟೊಂದು ರಶ್ ಇರಲಿಲ್ಲ, ಕಮ್ಮಿ ಇದ್ದರು, ಪರವಾಗಿಲ್ಲ. ಸೊ ಈಗ ನಾನು ಇಲ್ಲಿ ಟೋಕನ್ ತೊಗೊಳ್ತಾ ಇದ್ದೀನಿ. ನಾವು ಒಂದು ಸರಿ ಕಾಯಿನ ದುಡ್ಡು ಕಟ್ಟಿರ್ತೀವಲ್ಲ, ನಾವು ಫಸ್ಟ್ ಸ್ಟಾರ್ಟಿಂಗ್ ಸಂಕಲ್ಪ ಮಾಡಿ ಕಾಯಿ ಕಟ್ಟಿರ್ತೀವಲ್ಲ, ಆವಾಗ ದುಡ್ಡು ಕೊಟ್ಟಿದ್ರೆ ಮತ್ತೆ ನಾವು ಕಾಯಿಗೆ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕೌಂಟ್ರಲ್ಲಿ ಬಂದು ನಾವು ಟೋಕನ್ ಬರ್ಸ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಕಾಯಿ ಕಟ್ಟಿದ್ವಿ, ಸೊ ನಮ್ಮದು ಕಾಯಿ ಕಾಣಿಸ್ತಾ ಇಲ್ಲ, ನಮಗೆ ಟೋಕನ್ ಕೊಡಿ ಅಂತ ಅಂದರೆ ಅವರೊಂದು ಆ ಬಿಲ್ದು ಅಮೌಂಟ್ದು ಟೋಕನ್ ಕೊಡ್ತಾರೆ. ಸೊ ಅದನ್ನು ತೊಗೊಬಂದು ಮತ್ತೆ ನಾವಿಲ್ಲಿ ಮೇಲ್ಗಡೆ ಏನು ಫಸ್ಟ್ ಡೇ ನಾವು ಪ್ರೊಸೀಜರ್ ಮಾಡಿದ್ವಲ್ಲ, ಸೇಮ್ ಪ್ರೊಸೀಜರ್ ಇಲ್ಲಿ ಮಾಡಿಸ್ತಾರೆ. ಬ್ಯಾಚ್ ವೈಸಲ್ಲಿ ಕೂರಿಸಿ ಇದನ್ನು ಮಾಡ್ತಾರೆ. ಸೊ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಒಂದು ಬ್ಯಾಚಿಗೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸದಾಗೇ ಸಂಕಲ್ಪ, ಅಂದರೆ ನಾವು ಸಂಕಲ್ಪ ಏನು ಮೊದಲು ಮಾಡ್ಕೊಂಡಿರ್ತೀವಲ್ಲ ಅದೇ ಸೇಮ್ ಮಾಡಿಕೊಂಡು ಮತ್ತೆ ಹೊಸದಾಗಿ ಕಾಯಿ ಕಟ್ಟಲೇಬೇಕಾಗುತ್ತೆ. ಮತ್ತು ನಾನು ಸಡನ್ನಾಗಿ ನಾವು ಹೋಗಿದ ತಕ್ಷಣ ಕಾಯಿ ಕೊಟ್ಬಿಟ್ಟು ಕಳಿಸ್ಬಿಡಲ್ಲ. ಮತ್ತು ಇಲ್ಲೇನು ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರಲ್ಲ, ಸೇಮ್ ಪೂಜೆನೇ ನಮಗೂ ಕೂಡ ಮಾಡಿಸ್ತಾರೆ. ಕಾಯಿ ಕಳ್ದೋಗಿರೋರ್ಗೂ ಕೂಡ ಮತ್ತೆ ಹೊಸ್ದಾಗಿ ಕೂತ್ಕೊಂಡು ಮತ್ತು ನಾವು ಏನು ಫಸ್ಟ್ ಡೇ ಅಂದ್ಕೊಂಡಿದ್ವಿ, ಸಂಕಲ್ಪ ಮಾಡ್ಕೊಂಡಿದ್ವಿ, ನಮ್ಮದೇನು ಆಸೆ ಕನಸುಗಳಿತ್ತು, ಸೊ ಅದನ್ನು ಹೇಳಿ ಆ ಥರ ಕೈನ ಕಟ್ಕೋಬೇಕಾಗತ್ತೆ. ನಾನು ಅಲ್ಲಿ ಹೋಗಿ ಸ್ವಲ್ಪ ಲೇಟ್ ಆಯಿತು, ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಆಗಿತ್ತು. ಸೊ ಬಂದ ತಕ್ಷಣ ಇಲ್ಲಿ ದೀಪಕ್ಕೆ ಎಲ್ಲ ಫಸ್ಟೇ ಬಿಲ್ ತೊಗೊಂಡಿದ್ದೆ, ನಾನು ದೀಪಕ್ಕೆಲ್ಲ ಅಮೌಂಟ್ ಟೋಕನ್ ತೊಗೊಂಡಿದ್ದೆ. ಸೊ ಒಂದು 18 ದೀಪ, ನಮ್ಮ ಮನೆಯವ್ರದ್ದು 21 ದೀಪ. ಸೊ 18 ವಾರ 21 ವಾರಕ್ಕೆ ನಾವು ಎಷ್ಟು ವಾರ ಮಾಡ್ತೀವೋ ಅಷ್ಟು ವಾರದ ದೀಪಗಳನ್ನ ಅಲ್ಲಿ ಕೊಡ್ತಾರೆ. ಸೊ ಇಲ್ಲಿ ಇನ್ನೂ ದೇವರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಪೂಜೆ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನೋಡ್ತಾ ಇರ್ಬೋದು ಹಿಂಗೆ ಎಷ್ಟು ಚೇಂಜಸ್ ಆಗಿದೆ. ಮೊದಲು ಹಿಂಗೆ ಇರಲೇ ಇರಲಿಲ್ಲ. ಕಾಯಿಗಳಂತೂ ಎಲ್ಲಿ ಬೇಕೋ ಅಲ್ಲೆಲ್ಲ ಚಲಾಪಿಲ್ಲಿ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದಾಗ ಅವೆಲ್ಲ ಕಾಮನ್ನು, ಅಲ್ಲಿ ಮಿಸ್ಪ್ಲೇಸ್ ಆಗೇ ಆಗುತ್ತೆ. ಬಟ್ ಅದನ್ನು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಮತ್ತು ನಾವು ಹೊಸ್ದಾಗಿ ಕಾಯಿ ತೊಗೊಂಡು ನಮ್ದು ಅದೇ ಸಂಕಲ್ಪ ಮಾಡ್ಕೊಂಡು ನಾವು ತೊಗೋಬೋದು. ಸೊ ಹೊರಗಡೆ ಬಂದು ತಿಂಡಿಗೆ ಇವಾಗ ಯಾವಾಗಲೂ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು, ಪೊಂಗಲ್ಲು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಇತ್ತು. ಬಟ್ ಇವಾಗೇನೋ ಅನ್ನ ಸಾಂಬಾರು ಮಾಡಿದ್ದಾರೆ, ಸಿಹಿ ಊಟ ಏನೂ ಇಲ್ಲ, ಬೇಳೆ ಸಾರು ಮತ್ತು ಅನ್ನ. ಸೊ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿರಲ್ಲ. ಸೊ ಇವತ್ತಿನ ದಿನ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಬಾರ್ದು. ಸೊ ಹಾಗಾಗಿ ಅನ್ನ ಸಾಂಬಾರು ಮಾಡಿದ್ದಾರೆ, ಬೇಳೆ ಸಾರು ಮಾಡಿ ಅನ್ನ ಮಾಡಿದರು. ಸೊ ಅದನ್ನೇ ಪ್ರಸಾದ ತೊಗೊಂಡು ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹೊರಗಡೆ ಬಂದಮೇಲೆ ನಾನು ಅಲ್ಲೇ ನಿಂತಿದ್ದೆ, ಅವ್ರು ಕಾರ್ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಸೊ ನಾನು ಇಲ್ಲೇ ಔಟ್ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಇನ್ನೊಂದು ಈ ವರ್ಷದಲ್ಲೆಲ್ಲ ಪೂರ್ತಿ ಎಲ್ಲ ಕಂಪ್ಲೀಟ್ ಆಗುತ್ತೆ, ಬೇರೆ ಥರನೇ ಲುಕ್ ಕಾಣುತ್ತೆ. ಸೇಮ್ ಸ್ವಲ್ಪ ಮಂತ್ರಾಲಯ ಟೈಪಲ್ಲೇ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಒಳಗಡೆ ಎಲ್ಲ. ಆ್ಯಂಡ್ ರೋಡು ಕೂಡ ನೋಡ್ಬೋದು ನೀವು, ನಾನು ಸ್ಟಾರ್ಟಿಂಗ್ ಬಂದಾಗೆ ತೋರಿಸ್ದೆ. ಎಲ್ಲ ಸಿಮೆಂಟ್ ರೋಡ್ ಮಾಡ್ತಿದ್ದಾರೆ. ನಾವು ಫಸ್ಟು ಬರಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು, ಏಕೆಂದರೆ ಸ್ಕೂಲ್ ಬಸ್ಗಳೆಲ್ಲ ಓಡಾಡ್ತಿತ್ತು, ರೋಡೇ ಚೆನ್ನಾಗಿರಲಿಲ್ಲ. ಎಲ್ಲ ಮಣ್ಣು ರೋಡು, ಹಳ್ಳ, ಮತ್ತು ಮಳೆ ಹುಯ್ದ್ರಂತೂ ಹಳ್ಳನೇ ಕಾಣಿಸ್ತಿರ್ಲಿಲ್ಲ. ಪಾಪ ಮಕ್ಕಳೆಲ್ಲ ಹೆಂಗೆ ಓಡಾಡ್ತಾರೆ, ಯಾರಾದರೂ ರೋಡ್ ಮಾಡಿಸ್ಬಾರ್ದಂತ ನಾನು ಸ್ಟಾರ್ಟಿಂಗ್ ಬಂದಾಗ ಅನ್ಕೋತಾ ಇದ್ದೆ. ಬಟ್ ಇದೊಂದು ನೋಡಿ ನನಗೊಂಥರ ಖುಷಿ ಆಯಿತು. ಫೈನಲಿ ರೋಡ್ ಮಾಡಿದಾರಲ್ಲ ಅಂತ. ನಿಜ ಬೈಕಲ್ಲೂ ಬರೋಕ್ಕಾಗ್ತಾ ಇರಲಿಲ್ಲ, ಆ ಥರ ಕುಲುಕ್ತಿತ್ತು, ರೋಡ್ ಫುಲ್ ಹಳ್ಳ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ಸಿಮೆಂಟ್ ರೋಡೆಲ್ಲ ಮಾಡಿದ್ದಾರೆ. ಇವಾಗ ಮನೆ ಕಡೆ ಹೊರಟಿದ್ದೀವಿ. ಶಾಪ್ ಹತ್ರ ಹೋಗಬೇಕಲ್ಲ, ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ನಾವು ಅಲ್ಲಿ ಬಿಟ್ಟಾಗಲೇ 9:15. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಮನೆಗೆ ಕೂಡ ಬಂದೆ. ಮನೆಗೆ ಬಂದು ಮನೆಗೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಬಂದೋಳೇ ಅಂಗಡಿಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪ್ ಹತ್ರ ಬಂದೆ. ಶಾಪ್ ಓಪನ್ ಮಾಡಿದೆ. ಟೈಮ್ ಆಗಿಬಿಟ್ಟಿತ್ತು 10:30 ಆಗೇ ಹೋಯಿತು. ಬರೋಷ್ಟರಲ್ಲಿ ಟೈಮ್ ಆಗುತ್ತಲ್ಲ, ನಮ್ಗಲ್ಲಿ ಕಾಯಿ ಕಟ್ಟೋದೇ ಲೇಟ್ ಆಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಹೂವು ಮನೇಲೇ ಇತ್ತು. ಸೊ ತೊಗೊಬಂದು ಈ ಥರ ಸಿಂಪಲ್ಲಾಗಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಖುಷಿ ಆಯಿತು. ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಪಾಸಿಟಿವ್ ವೈಬ್ನೆಸ್ ಅಂತಲೇ ಹೇಳ್ಬೋದು. ಆ ಥರ ಖುಷಿ ಆಗ್ತಾಯಿದೆ. ಸೊ ಇನ್ನು ಮುಂದೆ ನೆಕ್ಸ್ಟ್ ವಾರ ಹೋಗ್ತಾ ಇರ್ತೀನಿ. ನಮ್ಮದು ಮಂತ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಹೋಗೋದಕ್ಕಾಗಲ್ಲ. ಅದು ಬಿಟ್ಟು ನೆಕ್ಸ್ಟ್ ಪ್ರತಿ ಮಂಗಳವಾರ ಇನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳಿದೆ ಕೂಡ ಅಲ್ಲೂ. ಅವ್ರು ಹೇಳಿದ್ರು ಈ ಥರ ಗ್ಯಾಪ್ ಆಗಿದೆ ನನಗೆ, 4 ಮಂತ್ಸು ಮಾಡ್ಕೋಬೋದಾ, ನನಗೆ ಆಕ್ಸಿಡೆಂಟ್ ಆಗಿದ್ದು ಈ ಥರ ಅಂತೆಲ್ಲ ಹೇಳಿದ್ಮೇಲೆ ಏನಿಲ್ಲ, ಕಂಟಿನ್ಯೂ ಮಾಡಿ, ಬಿಡಬಾರ್ದು ಅಷ್ಟೇ, ಅರ್ಧಕ್ಕೆ ಮಾಡಿ ನಿಲ್ಲಿಸಬಾರ್ದು, ಬಟ್ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಅವರು. ಸೊ ಅರ್ಚಕರನ್ನ ಕೇಳಿಕೊಂಡೆ ನಾನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ರು, ಹೇಳದೆ ಹೋದ್ರೂ ನನ್ನ ಕರ್ತವ್ಯನ ನಾನು ನಿಭಾಯಿಸ್ತಿದ್ದೆ. ಕಂಪ್ಲೀಟ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಅದನ್ನು ಮಾಡಿದ್ದೀನಿ. ಇನ್ನು ಮುಂದಕ್ಕೂ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋದು ಇವತ್ತಿಂದ. ಸೊ ಕಾಯಿ ಬೇರೆ ಕಾಣಿಸಿಲ್ವಲ್ಲ, ಫುಲ್ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ, ಅದೆಲ್ಲ ಆಲ್ಟರ್ನೇಷನ್ ಮಾಡ್ತಿದ್ದಾರಲ್ವ. ಸೊ ಈಗ ಏನಾಗ್ತಿದೆ ಅಂದರೆ
ಜನ ತುಂಬ ಬರ್ತಾ ಇದ್ದಾರೆ. ಸೊ ಆ ಕ್ರೌಡ್ನ ಅವ್ರು ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ, ಮತ್ತು ಈ ಕಡೆ ಕನ್ಸ್ಟ್ರಕ್ಷನ್ನೂ ನಿಲ್ಲಿಸೋದಕ್ಕಾಗಲ್ಲ, ಆ ಥರ ಆಗ್ತಿದೆ ಪ್ರಾಬ್ಲಮ್ಮು. ಸೊ ಹೇಗೋ ಜನರೂ ಬ್ಯಾಲೆನ್ಸ್ ಮಾಡಿಕೊಂಡು ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ಸ್ ಎಲ್ಲ ಮುಗಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಕು ಏನಾಗುತ್ತೋ ಗೊತ್ತಿಲ್ಲ. ನಾವು ಕಟ್ಟಿರೋ ಜಾಗದಲ್ಲೇ ಇದ್ದರೆ ಓಕೆ, ಬಟ್ ಹೋದಾಗೆಲ್ಲ ಪ್ರತಿ ಸಾರಿನೂ ಕಾಯಿಗಳನ್ನ ಕೊಡ್ತಾರೆ. ಒಂದು ಚೀಟಿ ಬರ್ಸ್ಕೊಂಡು ಹೋದರೆ ತೊಗೋಬೋದು. ಬಟ್ ಅದು ಒಂದು ಸರಿ ಕಟ್ಟಿರ್ತೀವಲ್ವಾ, ಸೊ ಅದು ನಮ್ಮದು ಒಂಥರ ಫಿಕ್ಸ್ ಆಗಿರ್ತೀವಿ. ಮತ್ತೆ ಹೊಸ್ದಾಗಿ ತೊಗೋಬೇಕು ಅಂದಾಗ ನಾವು ಮಾಡಿರೋ ಸಂಕಲ್ಪ ಏನು ಚೇಂಜಸ್ ಆಗಲ್ಲ, ಬಟ್ ಏನೋ ಸ್ವಲ್ಪ ಮನಸ್ಸಲ್ಲಿ ಗೊಂದಲ ಆಗೇ ಆಗುತ್ತೆ, ಈ ಥರ ಆಯ್ತಲ್ಲ ಅಂತ. ಬಟ್ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಸಂಕಲ್ಪ ಏನಿದೆ, ನಮ್ಮ ಆಸೆ ಕನಸು ಏನಿದೆ, ಅದನ್ನು ರಾಯರ ಹತ್ರ ನಾವು ಪ್ರತಿದಿನ ಹೇಳ್ತಾನೆ ಇರ್ತೀವಿ. ಸೊ ಅದನ್ನೇ ಹೇಳ್ತಾ ಹೋದರೆ ಮುಗೀತು, ಬೇರೆ ಏನೂ ಇಲ್ಲ, ಪ್ರಾಬ್ಲಮೇ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ರಾಯರಿಗೆ ನಾವು ಏನು ಮಾಡಿದ್ರು ಅದು ಭಕ್ತಿನೇ, ಭಕ್ತಿಯಿಂದ ಏನೇ ಮಾಡಿದ್ರು ರಾಯರು ಸ್ವೀಕರಿಸ್ತಾರೆ, ಓಕೆನಾ. ಸೊ ಇದಿಷ್ಟು. ಸೊ ಅವನಿಗೆ ತಿಂಡಿ ಮಾಡಿಸ್ಬೇಕು. ಅವನಲ್ಲಿ ತಿಂದೇ ಹೋದ, ಅನ್ನ ಸಾಂಬಾರು ಸ್ವಲ್ಪ ಬಿಸಿ ಬೇರೆ ಇತ್ತು. ಸೊ ನಾವಲ್ಲಿ ಅವ್ನು ತಿನ್ಸ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ತಿನ್ಸೋಕ್ಕೆ ಹೋಗಲಿಲ್ಲ ಅವನಿಗೆ. ಇವಾಗ ಏನಾರು ಹೋಟ್ಲಿಂದ ತರಿಸ್ಬಿಟ್ಟು ಇಡ್ಲಿ ಏನಾರು ತರಿಸಿ ತಿನ್ನಿಸ್ಬೇಕು. ನಾವು ತಿಂಡಿ ಏನು ಮಾಡಿಲ್ಲ. ಸೊ ನಾವಿನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇನು ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ನಾವು ಮಧ್ಯಾಹ್ನ ಕೂಡ ಮೊಸರನ್ನ ಇಲ್ಲ ಮಜ್ಜಿಗೆ ಅನ್ನ ಏನಾರು ಮಾಡ್ಕೊಂಡು ತಿನ್ಕೊತೀವಿ. ಅವನಿಗೂ ಮಧ್ಯಾಹ್ನ ಆಗಿದ್ದರೆ ಮೊಸರನ್ನ ತಿನ್ನಿಸ್ತಾ ಇದೆ. ಬಟ್ ಇವಾಗ ತಿಂಡಿಗೆ ಏನೂ ಮಾಡೋಕ್ಕಾಗಲಿಲ್ಲ, ಶಾಪ್ ಬೇರೆ ಲೇಟ್ ಆಗುತ್ತೆ ಓಪನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ಇವಾಗ ಅವ್ನು ಏನಾರು ಹೋಟೆಲಲ್ಲೇ ಹೋಗ್ಬಿಟ್ಟು ಇಡ್ಲಿ ಏನಾರು ತೊಗೊಬರೋಕೆ ಹೇಳಿದ್ದೀನಿ. ಇಡ್ಲಿ ತಂದು ತಿನ್ನಿಸ್ಬಿಟ್ರೆ ಆರಾಮಾಗಿರ್ತಾನೆ. ಬೆಳಗ್ಗೆ ಬೇಗ ಇದ್ದಿದ್ದಾನೆ, ಸೊ ಇವತ್ತು ಬೇಗ ಮಲ್ಕೊತಾನೆ. ಕಾರಲ್ಲಿ ಬರ್ತಾ ಸ್ವಲ್ಪ ಒಂದು ಕಾಲು ಗಂಟೆನೋ ಮಲಗಿದ. ನಾನು ಎಬ್ಬರಿಸ್ಬಿಟ್ಟೆ ಮನೆ ಹತ್ರ ಬಂದಮೇಲೆ. ಮಧ್ಯಾಹ್ನ ಮೇಲೆ ಮಲ್ಕೊಳ್ದೆ ಹಿಂಸೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು.